ಇದ್ದೀನಿ. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು. ಹಾಗೂ ಎರಡನೇದಾಗಿ ಏನು 2022-23ನೇ ಬೆಳೆ ಪರಿಹಾರದಲ್ಲಿ ನಡೆದ ಅವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಸನ್ಮಾನ್ಯ ನಮ್ಮ ಹೆಮ್ಮೆಯ ಶಾಸಕರಾದ ಡಿ ರಘುಮೂರ್ತಿ ಸಾಹೇಬರು ವಿಧಾನಸೌಧದಲ್ಲಿ ಧ್ವನಿ ಎತ್ತಿ ನನ್ನ ತಾಲೂಕಿನ ರೈತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಹೋರಾಟ ಮಾಡಿ ಆ ಪರಿಹಾರ ಒದಗಿಸಿಕೊಟ್ಟಿರೋದಕ್ಕೆ ನಮ್ಮ ಸನ್ಮಾನ್ಯ ಶಾಸಕರಿಗೆ ಎರಡನೇದಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಏನು ಮೊನ್ನೆ ನಾ ಹೇಳಿದ ಹಾಗೆ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸರ್ಕಾರಿ ಕಚೇರಿಗಳಲ್ಲಿ ದಿನೇ ಭ್ರಷ್ಟಾಚಾರ ಅನ್ನೋದು ವ್ಯವಸ್ಥಿತವಾಗಿ ಬೆಳೀತಾನೇ ಇದೆ. ಒಂದು ಚಳ್ಳಕೆರೆ ತಾಲೂಕಲ್ಲಿರುವಂಥ ಒಂದು ಸರ್ಕಾರಿ ಕಚೇರಿಯಲ್ಲಿ ಒಂದು ಜಾತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ಪಡಿಬೇಕಾದ್ರೆ 300ರಿಂದ 400 ರೂಪಾಯಿ ಖರ್ಚು ಮಾಡೋ ಅಂಥ ಪರಿಸ್ಥಿತಿ ಈ ಚಳ್ಳಕೆರೆಯಲ್ಲಿ ನಿರ್ಮಾಣ ಆಗಿದೆ. ಮತ್ತು ಎರಡನೇದಾಗಿ ನಾನೇನು ಚಳ್ಳಕೆರೆ ತಾಲೂಕಿನ ಕಂದಾಯ ಇಲಾಖೆಯ ಕಚೇರಿಯಾದ ತಾಲೂಕು ಕಚೇರಿಯಲ್ಲಿ PTCL ಕಾಯ್ದೆಗೆ ಸಂಬಂಧಪಟ್ಟಂಗೆ ನಕಲಿ NOCಗಳನ್ನು ಪ್ರಸ್ತುತ ತಹಸೀಲ್ದಾರವರು ಸೃಜಿಸಿರುತ್ತಾರೆ ಅಂತ ಆರೋಪ ಮಾಡಿರ್ತೀನಿ. ಈ ಆರೋಪಕ್ಕೆ ಸಂಬಂಧಪಟ್ಟಂಗೆ ಸಂಬಂಧದಿಂದ ನೀಡಿರುವಂತಹ PTCL NOCಗಳನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಯಿಂದ ನಾನು ಇದನ್ನು ಪಡೆದಿರ್ತೇನೆ ಅಧಿಕೃತವಾಗಿ. ಈ ಮುಖಾಂತರ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ನನ್ನ ಚಳ್ಳಕೆರೆ ತಾಲೂಕಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನತೆಯ ಹಿತದೃಷ್ಟಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಿರ್ಮಾಣ ಮಾಡಿ ಮತ್ತು ಇವತ್ತು ಏನು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ PTCL ಕಾಯ್ದೆ, ಈ ಕಾಯ್ದೆ ಮೂಲ ಆಶಯನೇ ದಲಿತರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗದವರು ಜೀವಿಸಲಿ ಅಂತ ಕಾಯ್ದೆ ತಂದಿರೋಂಥ ಕಾಯ್ದೆನ ಈ ಚಳ್ಳಕೆರೆ ತಾಲೂಕಿನ ಪ್ರಸ್ತುತ ತಹಸೀಲ್ದಾರರು ದುರ್ಬಳಕೆ ಮಾಡಿಕೊಂಡು ನನ್ನ ಚಳ್ಳಕೆರೆ ತಾಲೂಕಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನತೆಯ ಜೀವನದ ಮೇಲೆ ಸಮಾಧಿಯನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ. ಈ ಮಟ್ಟಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜಮೀನುಗಳನ್ನ ಬೇರೆಯವರಿಗೆ ಪರಭಾರೆ ಮಾಡಲಿಕ್ಕೆ ಸನ್ಮಾನ್ಯ ಚಳ್ಳಕೆರೆ ತಹಸೀಲ್ದಾರ್ ಅವರು ಅವಕಾಶ ಮಾಡಿಕೊಡ್ತಾರೆ ಅಂತಂದರೆ ಈ ವೈಫಲ್ಯದ ಹೊಣೆ ಯಾರು ಅಂತಾರೆ? ಯಾಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಉಳಿವಿಗಾಗಿರುವ PTCL ಕಾಯ್ದೆಯನ್ನು ದುರ್ಬಳಕೆ ಮಾಡಿಕೊಳ್ಳಕ್ಕೆ ತಹಸೀಲ್ದಾರಿಗೆ ಅವಕಾಶ ಕೊಟ್ಟವರು ಯಾರು? ಎರಡನೇದಾಗಿ ಏನು ಚಳ್ಳಕೆರೆ ತಾಲೂಕು ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಬೆಂಗಳೂರು ರಸ್ತೆಯಲ್ಲಿರುವ ವಾಣಿಜ್ಯ ಮಳಿಗೆಯಲ್ಲಿ ಅನಧಿಕೃತವಾಗಿ ಬೆಂಗಳೂರು ರಸ್ತೆಯಲ್ಲಿರುವ ಶ್ರೀ ರಾಘವೇಂದ್ರ ಮೆಟಲ್ ಸ್ಟೋರ್ ಹಿಂದುಗಡೆ ಅನಧಿಕೃತವಾಗಿ ಗೋದಾಮು ನಿರ್ಮಾಣ ಆಗಿರ್ತದೆ. ಈ ಕಟ್ಟಡ ಅನಧಿಕೃತ ಅಂತ ನಾನು ಹೇಳ್ತಾ ಇಲ್ಲ. ಈ ಕಟ್ಟಡ ಅನಧಿಕೃತ ನಿರ್ಮಾಣ ಅಂತ ಸ್ವತಃ ಚಳ್ಳಕೆರೆ ನಗರಸಭೆ ಅಧಿಕಾರಿಗಳೇ ದೃಢೀಕರಿಸಿ ಕೊಟ್ಟಿರ್ತಾರೆ. ಈ ಸಂಬಂಧಪಟ್ಟಾಗೆ ನಗರಸಭೆಯವರೇ ದೃಢೀಕರಿಸಿ ಕೊಟ್ಟಿರೋದು. ನೀವು ಕೋರಿರುವ ಮಾಹಿತಿಯು ಚಳ್ಳಕೆರೆ ನಗರಸಭೆಯಿಂದ ಯಾವುದೇ ನಿರ್ಮಾಣ ಅನುಮತಿ ಪತ್ರ ನೀಡಿರುವುದಿಲ್ಲ. ಈ ಕುರಿತು ನಿವೇಶನದ ಮಾಲೀಕರಾದ ತಾಲೂಕು ಪಂಚಾಯತ್ ಚಳ್ಳಕೆರೆ ಈ ಕಚೇರಿಗೆ ಯಾವುದೇ ದಾಖಲೆಗಳನ್ನು ಸಲ್ಲಿಸಿಕೊಳ್ಳಿರುವುದಿಲ್ಲ ಎಂದು ಅಧಿಕೃತವಾಗಿ ಅವರೇ ನಗರಸಭೆ ಅಧಿಕಾರಿಗಳು ಮಾಹಿತಿ ನೀಡಿರುತ್ತಾರೆ. ಎರಡನೇದು ಬಂದ್ಬಿಟ್ಟು ಆ ಕಟ್ಟಡಕ್ಕೆ ನಾವು ಪರಿಶೀಲನೆಗೆ ತೆರಳಿದಾಗ ಆ ಕಟ್ಟಡದ ಮೇಲೆ 2018-19ನೇ ಚಳ್ಳಕೆರೆ ತಾಲೂಕು ಪಂಚಾಯತಿ ಅನಿರ್ಬಂಧಿತ ಅನುದಾನದಡಿಯಲ್ಲಿ ಚಳ್ಳಕೆರೆ ಬೆಂಗಳೂರು ರಸ್ತೆಯಲ್ಲಿರುವ ರಾಘವೇಂದ್ರ ಮೆಟಲ್ ಸ್ಟೋರ್ ಹಿಂಭಾಗದಲ್ಲಿ 58x38 ವಿಸ್ತೀರ್ಣದ ಗೋದಾಮು ನಿರ್ಮಾಣ ಅಂತಂದು ಕರ್ನಾಟಕ ಸರ್ಕಾರ ಅಂತ ಬೋರ್ಡ್ ಬರೆದಿರ್ತಾರೆ. ಈ ಸಂಬಂಧಪಟ್ಟಂಗೆ ನಾವು ತಾಲೂಕ್ ಪಂಚಾಯಿತಿಯಲ್ಲಿ ಹೋಗಿ ವಿಚಾರಿಸಿದಾಗ ಚಳ್ಳಕೆರೆ ತಾಲೂಕ್ ಪಂಚಾಯಿತಿಯಿಂದ ಅಧಿಕೃತವಾಗಿ ಮಾಹಿತಿ ನಮಗೆ ಏನು ಕೊಡ್ತಾರೆ, ಪ್ರಯುಕ್ತ ನೀವು ಕೋರಿರುವ ಮಾಹಿತಿಯು ಪರಿಶೀಲಿಸಲಾಗಿ 2019-20ನೇ ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಸದರಿ ಕಾಮಗಾರಿಯನ್ನು
ಸರಿಪಡೆಗೊಳಿಸಿರುವುದೆಂದು ಈ ಮೂಲಕ ಅವರೇ ತಾಲೂಕು ಪಂಚಾಯತಿಯರ ಅಧಿಕೃತವಾಗಿ ನಮಗೆ ಲೆಟರ್ ಕೊಡ್ತಾರೆ. ಜೊತೆಗೆ ಸಂಬಂಧಪಟ್ಟಂಗೆ ಕ್ರಿಯಾ ಯೋಜನೆ ಕೊಡ್ತಾರೆ. ಕ್ರಿಯಾ ಯೋಜನೆಯಲ್ಲಿ ಕೂಡ ಕ್ಲಿಯರ್ ಕಟ್ ಆಗಿದೆ, ಯಾವುದೇ ರೀತಿಯ ಅನುದಾನವನ್ನು ಈ ಗೋದಾಮು ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟಿರಲ್ಲ. ಈಗಿರ್ಬೇಕಾದ್ರೆ 2018, 19, 20, 22ರಲ್ಲಿನೂ ಅವತ್ತಿನ ಶಾಸಕರು ಕೂಡ ಸನ್ಮಾನ್ಯ ಶ್ರೀ ಟಿ ರಘುಮೂರ್ತಿ ಸರ್ ಅವರೇ, ಇವತ್ತಿನ ಪ್ರಸ್ತುತ ಶಾಸಕರು ಕೂಡ ಸನ್ಮಾನ್ಯ ಶಾಸಕರಾದ ಟಿ ರಘುಮೂರ್ತಿ ಅವರೇ. ಹಾಗಾದ್ರೆ ತಾವು ಹೇಳ್ತಿರಲ್ಲ ಸ್ವಾಮಿ, 13 ವರ್ಷದಲ್ಲಿ ನನ್ನ ಆಡಳಿತದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇದ್ದಿದ್ದಂಗೆ ನಾನು ಆಡಳಿತ ನಿಂತೀನಿ. ನಾನು ಚಳ್ಳಕೆರೆಯಲ್ಲಿ ಭ್ರಷ್ಟಾಚಾರ ರಹಿತವಾಗಿ ನಾನು ರಾಜಕಾರಣ ಮಾಡಿದ್ದೀನಿ. ನಾನು ಸ್ವಾಮಿ, ನಾವು ನಿಮ್ಮ ನಾಯಕತ್ವವನ್ನು ಒಪ್ಕೊಂಡಿದ್ದೀವಿ, ನಾವು ನಿಮ್ಮ ಅಭಿವೃದ್ಧಿಯನ್ನು ಒಪ್ಕೊಂಡಿದ್ದೀವಿ. ಆದರೆ ನೀವೇ ತಂದ ಅಧಿಕಾರಿಗಳು ನಡೆಸಿರತಕ್ಕಂಥ ಈ ಪ್ರಕರಣಕ್ಕೆ ನಿಮ್ಮ ನಿಲುವೇನು? ನಮಗೊಂದು ಅನುಮಾನ ಬರ್ತದೆ, ನೀವು ಮೀಸಲು ಕ್ಷೇತ್ರದಿಂದ ಶಾಸಕರಾಗಿದ್ದೀರಿ ಸ್ವಾಮಿ, ಸತತವಾಗಿ 3 ಸರಿ ಗೆದ್ದಿದ್ದೀರಿ ಸ್ವಾಮಿ ಈ ಕ್ಷೇತ್ರದ, ಅದು ಮೀಸಲು ಕ್ಷೇತ್ರದಿಂದ. ನಿಮ್ಮದೇ ಏನು ನೀವು ಯಾವ ಸಮಾಜದ ಹೆಸರು ಹೇಳ್ಕೊಂಡು ಇವತ್ತು ನೀವು 3 ಸರಿ ಗೆದ್ದು ವಿಧಾನಸೌಧಕ್ಕೆ ಹೋಗಿದ್ದೀರಲ್ಲ ಸ್ವಾಮಿ, ಅದೇ ಸಮಾಜದ ಜನಗಳ ಮೇಲೆ ಗೋರಿ ನಿರ್ಮಾಣ ಮಾಡಿದಲ್ಲ ಸ್ವಾಮಿ ನೀವು ತಂದಿರೋ ಅಧಿಕಾರಿಗಳು. ಚಳ್ಳಕೆರೆ ತಾಲೂಕಿಗೆ ತಂದ ಅಧಿಕಾರಿಗಳ ತರದ ಅವಕಾಶ ಇರೋದು ಶಾಸಕರಿಗಷ್ಟೇ. ಮನೆಯಲ್ಲಿ ಮಕ್ಕಳು ತಪ್ಪು ಮಾಡಿದ್ರೆ ಹೇಗೆ ಮನೆ ಯಜಮಾನ ಕಾರಣ ಆಗ್ತಾನೋ, ಈ ಎಲ್ಲಾ ತಪ್ಪುಗಳಿಗೂ ಅಧಿಕಾರಿಗಳು ಮಾಡಿರೋ ತಪ್ಪುಗೂ ಸನ್ಮಾನ್ಯ ಶಾಸಕರೇ ನೇರವಾಗಿ, ನಾನು ನೇರವಾಗಿ ಹೇಳ್ತೀನಿ, ಇಷ್ಟು ನಡೆದಿರೋ ಗೋಲ್ಮಾಲು ಶಾಸಕರಿಗೂ ಗೊತ್ತಿದೆ. ಆದ್ರೂ ಅವರು ಮೌನ ವಹಿಸಿದ್ದಾರೆ ಅಂದ್ರೆ ನಮಗೊಂದು ಅನುಮಾನ ಬರ್ತದ, ಈ ಎಲ್ಲಾ ಅವ್ಯವಹಾರಗಳಿಂದ ಸನ್ಮಾನ್ಯ ಚಳ್ಳಕೆರೆ ಶಾಸಕರಿದ್ದಾರೆ ಅಂತ ನಾವು ನೇರವಾಗಿ ಹೇಳಕ್ ಇಷ್ಟಪಡ್ತೀವಿ. PTCL ಕಾಯ್ದೆನ ಈ ಮಟ್ಟಿಗೆ ದುರ್ಬಳಕೆ ಮಾಡ್ತಾರೆ ತಾವು ತಂದಿರೋ ಅಧಿಕಾರಿಗಳು ಅಂದ್ರೆ ನಿಮ್ಮ ಸಮಾಜಕ್ಕೆ ನಿಮ್ಮ ಹಿತಾಸಕ್ತಿ ಏನು? ನನ್ನ ತಾಲೂಕಿನಲ್ಲಿರುವಂತ SC STಗಳಿಗೆ ನಿಮ್ಮ ಬದ್ಧತೆ ಏನು? ನೀವು ನಮ್ಮ ತಾಲೂಕಿನವರೆಲ್ಲ ಸ್ವಾಮಿ, ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ, ಸನ್ಮಾನ್ಯ ಹಾಲಿ ಶಾಸಕರು ನಮ್ಮ ಚಳ್ಳಕೆರೆ ತಾಲೂಕಿನವರು ಅಲ್ಲ. ನೀವು ದೂರದ ಚಿತ್ರದುರ್ಗ ತಾಲೂಕಿನಿಂದ ರಾಜಕೀಯ ಪುನರ್ವಸತಿಗಾಗಿ ನೀವು ಇಲ್ಲಿ ಬಂದಿದ್ದೀರಿ. ಇವತ್ತು ಪುನರ್ವಿಂಗಡಣೆ ಸಂದರ್ಭದಲ್ಲಿ ತುರ್ನೂರು ಹೋಗಿ ಇಲ್ಲಿ ಬಂದಿದೆ, ನೀವು ಇಲ್ಲಿದ್ದೀರಿ. ನಾಳೆ ಚಿತ್ರದುರ್ಗ ಗ್ರಾಮಾಂತರಕ್ಕೆ ಹೋದ್ರೆ ನೀವು ಆರಾಮಾಗಿ ಹೋಗ್ತೀರಿ. ಮತ್ತೆ ನನ್ನ ತಾಲೂಕಿನ ಜನತೆಗೆ ಅನ್ಯಾಯ ಮಾಡಿರೋದನ್ನ ನಾವು ಯಾರನ್ನು ಕೇಳ್ಬೇಕು ಸ್ವಾಮಿ? ನೀವು ತಂದಿರೋ ಅಧಿಕಾರಿಗಳು ನನ್ನ ತಾಲೂಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಮಾಡಿದ್ದಾರೆ. ಇದಕ್ಕೆ ನೀವು ಏನು ಕ್ರಮ ತಗಂತೀರಿ? ಒಂದೊಮ್ಮೆ ನೀವು ಕ್ರಮ ತಗೊಳ್ಳಿಲ್ಲ ಅಂದ್ರೆ 100ಕ್ಕೆ 100ರಷ್ಟು ನೀವು ಇದರಲ್ಲಿ ಭಾಗಿದ್ದಾರು ಅಂತ ನಾನು ನೇರವಾಗಿ ಆರೋಪ ಮಾಡ್ತೀನಿ. ಎರಡನೇದು, ದಿನಾ ಬೆಳಿಗ್ಗೆ ಎದ್ರೆ ನಿಮ್ಮದೇ ಕಾಂಗ್ರೆಸ್ನ ಕಚೇರಿ ಮುಂಭಾಗದಲ್ಲಿ ನಿರ್ಮಾಣ ಆಗಿದೆ ಈ ಕಟ್ಟಡ. 2019ರಲ್ಲೂ ಶಾಸಕರು ನೀವೇ, ಪ್ರಸ್ತುತ ಶಾಸಕರು ನೀವೇ. ನಿಮ್ಮ ಗಮನಕ್ಕೂ ಬರದೆ ಈ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹುಲ್ಲುಕಡ್ಡಿನೂ ಅಲ್ಲಾಡಲ್ಲ ಅಂತ ನಮಗೆ ಗೊತ್ತು. ಹಾಗಾದ್ರೆ ಈ ಅಕ್ರಮ ಕಟ್ಟಡದ ನಿರ್ಮಾಣದ ಹಿಂದಿರುವ ಕಿಂಗ್ ಪಿನ್ ಯಾರು? ನೀವೇ ಹೇಳ್ಬೇಕೀಗ. ನಾನು ಹೇಳಲ್ಲ, ನಮಗೆ ಗೊತ್ತಿದೆ, ನಾನು ಹೇಳತ್ತೀನಿ. ಆ ಸಂದರ್ಭ ಬಂದಾಗ ನಾನು ಹೇಳ್ತೀನಿ, ಈ ಅಕ್ರಮ ಕಟ್ಟಡದ ನಿರ್ಮಾಣದ ಹೊಣೆ ಇದರಿಂದ ಕಡೆ ಕುಮ್ಮಕ್ಕ ಈಗ ನೀವು ಹೇಳ್ಬೇಕು, ಸಾರ್ವಜನಿಕವಾಗಿ ಹೇಳ್ಬೇಕು. ಕಣ್ಣೆರಿಗೆ ದಿನಾ ನೀವು ಬೆಳಿಗ್ಗೆದ್ದು ಓಡಾಡ ರಸ್ತೆಯಲ್ಲೇ ನಿರ್ಮಾಣ ಆಗೈತೆ ಈ ಕಟ್ಟಡ. ಮತ್ತೆ ಇದು ಅನಧಿಕೃತ ಅಂತ ತಮ್ಮದೇ ಅಧಿಕಾರಿಗಳು ಹೇಳ್ತಾರೆ. ಏನ್ ಸಾಧ್ಯ ಆಯ್ತು ಈಗ ನಿಮ್ಮ 13 ವರ್ಷಗಳ ಸ್ವಚ್ಛ ಆಡಳಿತದಲ್ಲಿ ಏನ್ ಸಾಧ್ಯ ಇದು? ನಾನು ಸನ್ಮಾನ್ಯ ಶಾಸಕರಿಗೆ ಕೈ ಮುಗಿದು ಕೇಳ್ತಿದ್ದೀನಿ, ತಾವು ಈ ಚಳ್ಳಕೆರೆ ತಾಲೂಕಿಗೆ ತಂದಿರತಕ್ಕಂಥ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. PTCL ಕಾಯ್ದೆ ಈ ಮಟ್ಟಕ್ಕೆ ದುರ್ಬಳಕೆ ಆಗೈತೆ. ನೀವು
ಒಂದೊಮ್ಮೆ ಏನು ಈ PTC ಕಾಯ್ದೆ ದುರ್ಬಳಕೆ ಮಾಡಿಕೊಂಡಿರತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳದೆ ಹೋದರೆ ನಾನು ಮುಂಬರುವ ಬಜೆಟ್ ಪೂರ್ವ ಅಧಿವೇಶನದಲ್ಲಿ ನನ್ನ ನೆಚ್ಚಿನ ನಾಯಕರಾದ ವಿಧಾನ ಪರಿಷತ್ ಸದಸ್ಯರಾದ CT ರವಿ ಅವರ, ವಿಧಾನಸಭೆಯ ಶಾಸಕರಾದ ಕಾರ್ಕಳ ಬಿ ಸುನಿಲ್ ಕುಮಾರ್ ಅವರು, ನಮ್ಮ ನೆಚ್ಚಿನ ರಾಜ್ಯ BJP ಅಧ್ಯಕ್ಷರಾದ ವಿಜೇಂದ್ರಣ್ಣನವರು ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ R ಅಶೋಕ್ ಸರ್ ಅವರ ನೇತೃತ್ವದಲ್ಲಿ ವಿಧಾನಸಭೆಯಲ್ಲಿ ನಮ್ಮ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಆಗಿದೆ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಧ್ವನಿ ಎತ್ತ ಕೆಲಸ ನಾನು ಮಾಡ್ತೀನಿ ಸರ್. ನೀವು ಕೂಡಲೇ ಈ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕಂತ ನಾನು ಈ ಮೂಲಕ ಕೋರ್ತೀನಿ.